ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಚರಿತ್ರೆ. ಸೊಲ್ಲಾಪುರದ ಆರ್ ಕೆ ಜೋಶಿ ನಾಸ್ತಿಕರಾಗಿದ್ದರು. ಒಂದು ದಿನ ಸತ್ಕಾರ ಕೂಟಕ್ಕೆ ಹೋದಾಗ ಹಬ್ಬದ ಊಟ ಮಾಡಿದರು. ಆದರೆ ತಕ್ಷಣ ಅದು ವಾಂತಿಯಾಯಿತು. ಅಂದಿನಿಂದ ಏನು ತಿಂದರೂ ವಾಂತಿಯಾಗುವುದಕ್ಕೆ ಶುರುವಾಯಿತು. ಗಜದಂತ ಅಜಾನುಬಾಹುವಾಗಿದ್ದ ಜೋಶಿಯವರು ನರಪೇತರ ಸ್ಥಿತಿಯನ್ನು ತಲುಪಿದರು. ವೈದ್ಯರೆಲ್ಲ ಕೈಬಿಟ್ಟರು. ಅವರ ತಂದೆ ತಾಯಿಗಳ ಸ್ಥಿತಿ ಹೇಳಲಾಗದು. ಆಗ ಗೆಳೆಯರೊಬ್ಬರು ರಾಯರ ಮಹಿಮೆಯನ್ನು ತಿಳಿಸಿ ಮಂತ್ರಾಲಯಕ್ಕೆ ಹೋಗಿರಿ, ಅವರೇ ಕಾಪಾಡುತ್ತಾರೆ ಎಂದರು. ನಾಸ್ತಿಕರಾದರೂ ಗೆಳೆಯರ ಬಲವಂತಕ್ಕೆ ಕಟ್ಟುಬಿದ್ದು ಮಂತ್ರಾಲಯಕ್ಕೆ ಒಂದು ಗುರುವಾರ ಬಂದು ಸೇರಿದರು. ರಾಯರ ದರ್ಶನ ಮಾಡಿ ಪಾದೋದಕ ಸ್ವೀಕರಿಸಿದರು. ಎಲ್ಲರೂ ಭೋಜನಕ್ಕೆ ಹೋದಾಗ ತಮಗೆ ವಾಂತಿಯಾಗುವುದೆಂದು ಹೊರಗಿರಲು ಮಠದವರು ಪ್ರಸಾದ ಸ್ವೀಕರಿಸುವಂತೆ ಬಲವಂತ ಮಾಡಿ ತಿನ್ನಿಸಿದರು. ಆಶ್ಚರ್ಯ, ವಾಂತಿಯಾಗಲಿಲ್ಲ. ರಾತ್ರಿ ಮಂಗಳಾರತಿಯಾಯಿತು. ಫಲಹಾರ ಮಾಡಿದರೂ, ಹಾಲು ಕುಡಿದರೂ ವಾಂತಿಯಾಗಲಿಲ್ಲ. ಆಗ ಅವರಿಗೆ ತುಂಬ ಆನಂದವಾಯಿತು. ರಾಯರಿಗೆ ಶ್ರದ್ಧೆಯಿಂದ ಒಂದು ನಮಸ್ಕಾರವನ್ನು ಹಾಕಿರಲಿಲ್ಲ. ರಾತ್ರಿ ಸ್ವಪ್ನದಲ್ಲಿ ಬ್ರಾಹ್ಮಣನೊಬ್ಬ ಬಂದು, ಏನಯ್ಯ, ಈಗಲಾದರೂ ದೇವರ ಬಗ್ಗೆ ನಂಬಿಕೆ ಬಂತೆ, ಇನ್ನು ನಿನ್ನ ವ್ಯಾಧಿ ಗುಣವಾಗಿದೆ ಎಂದು ಹೇಳಿದಂತಾಯಿತು. ನಾಸ್ತಿಕ ಮಗನಿಗೆ ರಾಯರು ಅನುಗ್ರಹ ಮಾಡಿ ಆಸ್ತಿಕನಾಗಿ ಮಾಡಿದ್ದಕ್ಕೆ ತಂದೆ ತಾಯಿಗೆ ಪರಮ ಆನಂದವಾಯಿತು. ಆತನು ತಮ್ಮನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುವುದು ಬೇಡವಾಗಿತ್ತು. ರಾಯರನ್ನು ಅವರು ಪ್ರಾರ್ಥಿಸಿದಾಗ ಆತನು ವಿದೇಶಕ್ಕೆ ಹೋಗುವುದು ಬೇಡ, ಅದಕ್ಕಿಂತಲೂ ಇಲ್ಲೇ ಹೆಚ್ಚು ಕೀರ್ತಿ ಪ್ರತಿಷ್ಠೆ ಹೊಂದುವಂತೆ ಅನುಗ್ರಹಿಸುತ್ತೇನೆ ಎಂದು ರಾಯರು ಸೂಚಿಸಿದರಂತೆ. ಅದರಂತೆ ಅವರು ಮುಂದೆ ಪ್ರಸಿದ್ಧ ವಕೀಲರಾಗಿ, ಜಿಲ್ಲಾ ನ್ಯಾಯಾಧೀಶರಾಗಿ, ರಾಯರ ಅಂತರಂಗ ಭಕ್ತರಲ್ಲಿ ಒಬ್ಬರಾಗಿ ಕೀರ್ತಿಯನ್ನು ಪಡೆದರು.